ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಪುನಾಚಿ. ಇವತ್ತು ಕನ್ನಡದ ಪ್ರಖ್ಯಾತ ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಮಾಹಿತಿಯನ್ನ ಹಂಚ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಕಾರಣ ಏನು ಅಂತಂದ್ರೆ ಇವತ್ತು ಅವರು ಹುಟ್ಟಿದ್ದಿನ. ಡಾಕ್ಟರ್ ರಾಜ್ಕುಮಾರ್ ಅವರ ಮೂಲ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್. ಇವರು ಏಪ್ರಿಲ್ 24, 1929ರಲ್ಲಿ ಗಾಜನೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ಇಬ್ಬರು ಸಹ ರಂಗಭೂಮಿಯ ನಟರು. ಇವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಅನ್ನುವರು ಗುಬ್ಬಿ ಕಂಪನಿಯಲ್ಲಿ ನಟರು ಮತ್ತು ನಿರ್ದೇಶಕರು ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ 4ನೇ ತರಗತಿ ಮಾತ್ರ ಓದಿರ್ತಾರೆ. ಬಡತನದಲ್ಲಿದ್ದ ರಾಜ್ಕುಮಾರ್ ಅವರಿಗೆ ಶಿಕ್ಷಣ ದೊರಕೋದಿಲ್ಲ. ಗುಬ್ಬಿ ಕಂಪನಿಯಲ್ಲಿ ಪುಟ್ಟಸ್ವಾಮಿ ಅವರಿಗೆ ದೊಡ್ಡ ಹೆಸರಿರುತ್ತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಕೃಷ್ಣಲೀಲಾ ಅನ್ನುವ ಒಂದು ನಾಟಕದಲ್ಲಿ ಸಣ್ಣ ಪಾತ್ರವನ್ನು ವಹಿಸ್ತಾರೆ. ಮುಂದೆ ಕುರುಕ್ಷೇತ್ರ ನಾಟಕದಲ್ಲಿ ತಂದೆಯದು ಭೀಮನ ಪಾತ್ರ, ಮಗ ಮುತ್ತುರಾಜ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರದು ಅರ್ಜುನನ ಪಾತ್ರ. ಮುತ್ತುರಾಜ್ ರವರು ತಂದೆ ಪುಟ್ಟಸ್ವಾಮಯ್ಯ ಅವರವರ ನಿಧನದ ನಂತರ ಗುಬ್ಬಿ ಕಂಪನಿಯಲ್ಲಿಯೇ ಸಕ್ರಿಯವಾಗಿ ನಾಟಕಗಳನ್ನ ಮಾಡ್ತಿರ್ತಾರೆ. ಇವರು ಸುಬ್ಬಯ್ಯ ನಾಯ್ಡು, ಶೇಷಕಮಲ ಅನ್ನುವ ಮುಂತಾದ ತಂಡಗಳಲ್ಲಿ ಸಹ ಪಾತ್ರಗಳನ್ನ ನಿರ್ವಹಿಸಿದರು. ಮೊಟ್ಟ ಮೊದಲ ಬಾರಿಗೆ 1949ರಲ್ಲಿ ಭಕ್ತ ಪ್ರಹ್ಲಾದ ಎಂಬ ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನು ವಹಿಸ್ತಾರೆ. ಅದಾದ ನಂತರ 1952ರಲ್ಲಿ ಶ್ರೀನಿವಾಸ ಕಲ್ಯಾಣ ಅನ್ನುವ ಸಿನಿಮಾದಲ್ಲಿ ಸಪ್ತಶ್ರೀಗಳ ಪಾತ್ರದಲ್ಲಿ ಒಬ್ಬರಾಗಿ ನಟನೆ ಮಾಡ್ತಾರೆ. ಇವರು ನಾಯಕ ನಟನಾಗಿ ನಟಿಸಿದ ಮೊದಲ ಸಿನಿಮಾ ಅಂದ್ರೆ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಪಾತ್ರ ಹೇಗೆ ದೊರಕುತ್ತೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮರವರು ನಂಜನಗೂಡಿಗೆ ಹೋಗೋದಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತಾರೆ. ಅಲ್ಲಿ ಎಚ್.ಎಲ್.ಎನ್. ಸಿಂಹರವರು ಬಂದು ಇವ್ರನ್ನ ಮಾತಾಡಿಸ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಮುತ್ತುರಾಜ್ ರವರು ಎಚ್.ಎಲ್.ಎನ್. ಸಿಂಹರವರಿಗೆ ಪರಿಚಯವಾಗಿರ್ತಾರೆ. ಅದೇ ಸಂದರ್ಭದಲ್ಲಿ ಸಿಂಹರವರು ಬೇಡರ ಕಣ್ಣಪ್ಪ ಸಿನಿಮಾಗೆ ಕಣ್ಣಪ್ಪನ ಪಾತ್ರಧಾರಿಯನ್ನ ಹುಡುಕ್ತಾ ಇರ್ತಾರೆ. ಕೋಇನ್ಸಿಡೆನ್ಸ್ ಎಂಬಂತೆ ಬೇಡರ ಕಣ್ಣಪ್ಪ ನಾಟಕದಲ್ಲಿ ಕಣ್ಣಪ್ಪನ ಪಾತ್ರವನ್ನ ಡಾಕ್ಟರ್ ರಾಜ್ಕುಮಾರ್ ವಹಿಸ್ತಾ ಇರ್ತಾರೆ. ಅದನ್ನು ತಿಳಿದ ಎಚ್.ಎಲ್.ಎನ್. ಸಿಂಹರವರು ಆ ನಾಟಕವನ್ನು ನೋಡಿ ಇವರೇ ನಮ್ಮ ಸಿನಿಮಾದ ನಾಯಕ ನಟರು ಅಂತೇಳಿ ನಿರ್ದೇಶಕರಾದ ಎಚ್.ಎಲ್.ಎನ್. ಸಿಂಹರವರು ಎ.ವಿ.ಎಂ. ಚೆಟ್ಟಿಯಾರ್ ಅನ್ನುವ ನಿರ್ಮಾಪಕರ ಹತ್ತಿರ ಹೋಗಿ ಇವರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಈ ಬೇಡರ ಕಣ್ಣಪ್ಪ ಸಿನಿಮಾ ಗುಬ್ಬಿ ಫಿಲ್ಮ್ ಫ್ಯಾಕ್ಟರಿ ಅನ್ನುವ ಸಂಸ್ಥೆಯಡಿ ನಿರ್ಮಾಣಗೊಳ್ಳುತ್ತೆ. ಮೊದಲ ಬಾರಿಗೆ ಸ್ಕ್ರೀನ್ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಚೆನ್ನೈಗೆ ಕರೆಸಿರ್ತಾರೆ. ಸ್ಕ್ರೀನ್ ಟೆಸ್ಟ್ ಆದ್ಮೇಲೆ ಮುತ್ತುರಾಜ್ ಅನ್ನುವರಿಗೆ ಎಚ್.ಎಲ್.ಎನ್. ಸಿಂಹರವರು ರಾಜ್ಕುಮಾರ ಅಂತ ಹೆಸರು ಕೊಡ್ತಾರೆ. ನಿರ್ಮಾಪಕರಾದ ಎ.ವಿ.ಎಂ. ಚೆಟ್ಟಿಯಾರ್ ಅವರು ರಾಜ್ಕುಮಾರ್ ಅವರು ಈ ಕ್ಯಾರೆಕ್ಟರ್ಗೆ ಸೂಟೇಬಲ್ ಅಲ್ಲ, ಮೂಗು ಉದ್ದ ಇದೆ, ಇವ್ರು ಆಕ್ಟ್ ಮಾಡ್ತಾರ ಅಂತೆಲ್ಲ ಕೇಳಿದ್ದಕ್ಕೆ ಎಚ್.ಎಲ್.ಎನ್. ಸಿಂಹರವರು ಇದನ್ನ ನಿರಾಕರಿಸಿ ಇವರೇ ನಮ್ಮ ಸಿನಿಮಾದ ನಾಯಕ ನಟರು ಅಂತೇಳಿ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇದಾದ ಮೇಲೆ ಬೇಡರ ಕಣ್ಣಪ್ಪ ಸಿನಿಮಾ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಪ್ರದರ್ಶನಗೊಂಡು ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಸಿನಿಮಾ ಅಂತ ಹೆಗ್ಗಳಿಕೆ ಗಳಿಸುತ್ತೆ. ಬಗ್ಗೆ ಹೇಳ್ತಾ ಹೋದ್ರೆ ದಿನವೂ ಸಾಕಾಗುತ್ತೆ. ಯಾಕಂತಂದ್ರೆ 206 ಸಿನಿಮಾಗಳಲ್ಲಿ ನಟಿಸಿರೋದು ಸುಲಭದ ಮಾತಲ್ಲ. ನಂತರದಲ್ಲಿ ಭಕ್ತ ವಿಜಯ, ಹರಿದಾಸ, ಭೂ ಕೈಲಾಸ ಇತರ ಸಿನಿಮಾಗಳಲ್ಲಿ ನಟಿಸ್ತಾರೆ. ಈ ವಿಡಿಯೋವನ್ನ ದಯವಿಟ್ಟು ಎಲ್ಲ ಕನ್ನಡಿಗರಿಗೆ, ಸಿನಿಮಾ ಆಸಕ್ತರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಷ್ಟಪಡೋರಿಗೆ ಶೇರ್ ಮಾಡಿ. ಅವರು ಹಾಡಿರುವಂತಹ ಹಾಡು ಅಥವಾ ಅವರ ಸಿನಿಮಾದಲ್ಲಿನ ಹಾಡು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದ್ರೆ ಹಾಡನ್ನು ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್. ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನ ಮರಿದೆ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.